ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತು ಬೆಳಿಗ್ಗೆ ಮೋಡ ಉಂಟು. ಗಂಟೆ 9 ಆಗ್ತಾ ಬಂತು, ಆದರೂ ಕೂಡ ಬಿಸಿಲು ಏನು ಅಷ್ಟೊಂದು ಬೀಳಲಿಲ್ಲ. ಮೋಡ ಇದೆ, ಮತ್ತು ಮಂಜು ಕೂಡ ಚೆನ್ನಾಗಿ ಬಿದ್ದಿದೆ ಗೈಸ್, ತುಂಬ ಮಂಜು ಬಿದ್ದಿದೆ. ಹಾಗೆ ಮಳೆ ಬರ್ತದ ಏನೆಂತ ಅಂತೇಳಿ ಗೊತ್ತಿಲ್ಲ. ಬಿಸಿಲು ಕೂಡ ಬೀಳಲಿಲ್ಲ ಇನ್ನು ಇಲ್ಲದಿದ್ದರೆ ಬೆಳಿಗ್ಗೆ ಬೇಗ ಬಿಸಿಲು ಬೀಳ್ತದೆ. ಇವತ್ತು ಬೀಳಿದೆ, ಇನ್ನು ಮಳೆ ಉಂಟಾ ಏನಂತ ಗೊತ್ತಿಲ್ಲ ನನಗೆ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಇನ್ನು ಆಗಬೇಕು ಗೈಸ್, ಇನ್ನು ಆಗಲಿಲ್ಲ. ಟೀ ಕುಡ್ದು ಏನಾಗಲಿಲ್ಲ, ಇನ್ನು ಟೀ ಕುಡಿಬೇಕು. ಅನ್ನಕ್ಕಿಟ್ಟು ಪದಾರ್ಥಕ್ಕೆ ಮಸಾಲೆ ಎಲ್ಲ ಹಾಕಿ ಆಯಿತು. ಇನ್ನು ಗುಡಿಸ್ಲಿಕ್ಕೆ ಒಂದು ಬಾಕಿ ಉಂಟು. ಮತ್ತು ಸ್ವಲ್ಪ ಡ್ರೆಸ್ ವಾಶ್ ಮಾಡಲಿಕ್ಕೆ ಉಂಟು. ಯಾವಾಗಲೂ ಅಮ್ಮ ಮಾಡ್ತಿದ್ರು, ಇವತ್ತು ಅಮ್ಮ ಬೇರೆ ಕೆಲಸದಲ್ಲಿ ಹೋಗಿದ್ದಾರೆ ತೋಟಕ್ಕೆ. ಸೊ ಹಾಗೆ ನಾನೇ ವಾಶ್ ಮಾಡಬೇಕು. ಮತ್ತು ಗುಡಿಸ್ಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಮೀನು ಏನು ತರ್ತಾರಂತಲೇ ಗೊತ್ತಿಲ್ಲ, ಮೀನು ತಂದ ಮೇಲೆ ಮತ್ತೆ ಮೀನು ಕಟ್ ಮಾಡಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಆಚೆ ಅಂತ ಆಗುವ, ಮಧ್ಯಾಹ್ನ ಹೇಗೂ ಆಗ್ತದೆ. ಹಾಗೆ ಬೇಗ ಕೆಲಸವನ್ನು ಸ್ಟಾರ್ಟ್ ಮಾಡುವ ಗೈಸ್. ಇವತ್ತಿನ ಬ್ಲಾಗ್ ಹೇಗೆ ಏನಂತೇಳಿ ಗೊತ್ತಿಲ್ಲ, ನೋಡುವ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಮಾವಿನಕಾಯಿ ಗೈಸ್, ಇವತ್ತು ಮಾವಿನಕಾಯಿಯ ಪದಾರ್ಥ ಮಾಡಬೇಕು. ಪದಾರ್ಥ ಅಲ್ಲ, ಒಂಥರ ಗೊಜ್ಜು ಮಾಡಿದ ಹಾಗೆ ತುಂಬ ಒಳ್ಳೆ ಆಗ್ತದೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ಅಲ್ಲಿ ಅಜ್ಜಿ ಮನೆಯಲ್ಲಿ ಆದದ್ದು, ಚಿಕ್ಕದು. ಒಳ್ಳೆ ಅಂತ ಹಣ್ಣಾದರೆ ತುಂಬ ಒಳ್ಳೆಯದಾಗ್ತದೆ, ಅಷ್ಟೊಂದು ಹಣ್ಣಾಗಲಿಲ್ಲ. ನಮಗೆ ಇದು ಟೀಗೆ ಚಪಾತಿ ಗೈಸ್, ನೋಡಿ ಚಪಾತಿ ಮಾಡಿದ್ದು. ಇನ್ನು ಟೀ ಕುಡಿಬೇಕು. ಟೀ ಕುಡ್ದಾದ ನಂತರ ನಿಮ್ಮ ಜೊತೆ ನಾನು ಸಿಗ್ತೇನೆ ಗೈಸ್. ಇವತ್ತು ನೋಡಿ ನಮಗೆ ಸಿಲ್ವರ್ ಫಿಶ್ ನೋಡಿ, ಒಳ್ಳೆ ಆಗ್ತದೆ ಪದಾರ್ಥಕ್ಕೆ ಇದು. ಇದನ್ನೀಗ ಕಟ್ ಮಾಡಬೇಕು. ಸ್ವಲ್ಪನೇ ತಂದಿದ್ದಾರೆ, ಜಾಸ್ತಿ ಏನು ತರಲಿಲ್ಲ. ಇದು ಕಟ್ ಮಾಡೋದೇ ದೊಡ್ಡ ರಾಮಾಯಣ ಗೈಸ್. ಒಂದು ಬಂಗುಡೆ ಮಿಕ್ಸ್ ಇದರಲ್ಲಿ ನೋಡಿ. ಕ್ಲೀನ್ ಎಲ್ಲ ಮಾಡಿ ಆಯಿತು. ಇಷ್ಟು ಸಿಕ್ಕಿತು ಕ್ಲೀನ್ ಮಾಡಿ ಆದ ನಂತರ. ಒಳ್ಳೆ ಫ್ರೆಶ್ ಉಂಟು ಗೈಸ್ ಮೀನು. ಈಗ ಮೀನು ಪದಾರ್ಥ ಮಾಡೋದು, ಆಮೇಲೆ ಆಗ ತೋರಿಸಿದ ಮಾವಿನಕಾಯಿ ಪದಾರ್ಥ ಮಾಡೋದು. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮಸಾಲೆ ಕುದಿ ಬರ್ತಾ ಉಂಟು ನೋಡಿ ಗೈಸ್. ನಾನು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು, ಹೊರಗಿದ್ದು ಎಲ್ಲ. ಫಸ್ಟಿಗೆ ತೊಳೆಯಬೇಕು, ಆಮೇಲೆ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಗೈಸ್. ಇದು ನಾನೆಲ್ಲ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಇಷ್ಟು ಸಿಕ್ಕಿತ್ತು, ಒಂದು ಹಾಳಾಗಿತ್ತು. ಅದರಲ್ಲಿ 9 ಉಂಟು. 9ರದ್ದು ಸ್ವಲ್ಪ ತುಂಬ ಒಳ್ಳೆ ಆಗ್ತದೆ ಆ ರೀತಿ ಮಾಡಿದರೆ. ನಾನೀಗ ಮಾಡ್ತೇನೆ, ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದನ್ನು ಈಗ ಹೀಗೆ ಮಾಡಿಟ್ಟಿದ್ದೇನಲ್ಲ ಗೈಸ್, ಇದನ್ನು ಚೆನ್ನಾಗಿ ಈ ಥರ ಮಾಡಬೇಕು, ಹಿಂಡಬೇಕು. ಇದರ ರಸ ಎಲ್ಲ ತೆಗಿಬೇಕು. ನನಗೆ ತುಂಬ ರಸ ಸಿಕ್ಕಲಿಲ್ಲ ಗೈಸ್, ನೋಡಿ ಸ್ವಲ್ಪ ಸಿಕ್ಕಿದ್ದು. ಅದು ಚಿಕ್ಕದಲ್ವ, ಸೊ ಹಾಗೆ ಇದರ ರಸವನ್ನು ಚೆನ್ನಾಗಿ ಹಿಂಡಿ ಮೊದಲೇ ತಗೊಳ್ಬೇಕು ನಾವು ಪದಾರ್ಥ ಮಾಡುವ ಮೊದಲು. ಈ ರಸದಲ್ಲೇ ಟೇಸ್ಟ್ ಇರೋದು. ಈಗ ಇದಕ್ಕೆ ಏನೆಲ್ಲ ಬೇಕಂತೇಳಿ ನಾನು ಹೇಳ್ತೇನೆ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣಸಿನಕಾಯಿ ಮತ್ತು ಸಾಸಿವೆ, ಇಷ್ಟು 4 ಐಟಮ್ ಬೇಕು. ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕಬೇಕು. ಇಲ್ಲಿ ಬಿಸಿಯಾದ ಕೂಡಲೇ ಬೆಳ್ಳುಳ್ಳಿಯನ್ನು ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟರಲ್ಲಿ ಸಾಸಿವೆಯನ್ನು ಹಾಕಿ. ಸಾಸಿವೆ ಚೆನ್ನಾಗಿ ಹೊಡೆಯಬೇಕು. ಸಾಸಿವೆ ಚೆನ್ನಾಗಿ ಹೊಡೆದಾದ ನಂತರ ಮತ್ತೆ ಉಳಿದದ್ದು ಹಾಕಲಿಕ್ಕೆ ನೋಡಿ. ಆಮೇಲೆ ಚೆನ್ನಾಗಿ ಹೊಡೆದಿದೆ. ಈಗ ಮೆಣಸನ್ನು ನಾನಿಲ್ಲಿ ಹಾಕಿದೆ. ಆ ನಂತರ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿದೆ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡುವ ನೋಡಿ. ಗಮ್ ಅಂತೇಳಿ ಪರಿಮಳ ಬರ್ತದೆ. ಅರ್ಜೆಂಟಿಗೆಲ್ಲ ಆಗ್ತದೆ ಗೈಸ್, ಏನು ಮಾಡಲಿಕ್ಕೆ ಆಗಲಿಲ್ಲದಿದ್ದರೆ. ಇಲ್ಲಿ ನಾನು ಸವಿತಾ ಪೌಡರನ್ನು, ಸವಿತಾ ಬಫಾತ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಐಟಮು ಇದೆ, ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಬೇಕು ನಮಗೆ ಅಷ್ಟನ್ನು ಹಾಕಿದರೆ ಸಾಕು. ತುಂಬ ಖಾರ ಬೇಕಾದವರು ಸ್ವಲ್ಪ ಖಾರ ಮಾಡಿ.
ಮತ್ತು ಖಾರ ಬೇಡದವರು ಸ್ವಲ್ಪ ಹಾಕಿದ್ರೂ ಸಾಕು. ಈಗ ಈ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡುವ. ಗ್ಯಾಸ್ ಫಾಸ್ಟ್ ಇಡಬೇಡಿ, ಸ್ಲೋ ಇಡಿ, ಇಲ್ಲಾಂದರೆ ತುಂಬ ಕೆಮ್ಮು ಬರ್ತದೆ ಮತ್ತು. ಈಗ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನೀರನ್ನು ಆ್ಯಡ್ ಮಾಡುವ. ಉಪ್ಪು ಕೆಲವರು ಬೇಗ ಹಾಕ್ತಾರೆ ಮತ್ತು ಕೆಲವರು ಮತ್ತೆ ಹಾಕ್ತಾರೆ. ನೀರಿನ ಅಂಶ ಹೇಗೆ ಬೇಕಂತ ಹೇಳಿದರೆ ಕೆಲವರಿಗೆ ತೆಳ್ಳಗೆ ಮಾಡ್ತಾರೆ. ಅದು ತೆಳ್ಳಗೆ ಮಾಡಿದರೂ ಕೂಡ ಅದರ ಮಾವಿನಕಾಯಿ ರಸ ಎಲ್ಲ ಬೀಳುವಾಗ ದಪ್ಪ ಆಗ್ತದೆ, ಎಷ್ಟು ತೆಳ್ಳಗೆ ಮಾಡಿದರೂ ಕೂಡ. ಜಾಸ್ತಿ ತೆಳ್ಳಗೆ ಒಳ್ಳೆಯದಾಗೋದಿಲ್ಲ. ನೋಡಿ, ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಇವಾಗ ಕುದಿ ಬರ್ತಾ ಉಂಟು. ಇದಕ್ಕೆ ನಾನು ಚಿಕ್ಕ ತುಂಡು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ಅದು ಸ್ವಲ್ಪ ಹುಳಿ ಉಂಟಲ್ಲ, ಸಿಹಿ ಹುಳಿ ಎರಡು ಮಿಕ್ಸ್ ಉಂಟು. ಅಂದರೆ ಅದು ಒಳ್ಳೆ ಹಣ್ಣಾಗಲಿಲ್ಲಲ್ಲ ಗೈಸ್, ಹಾಗಾಗಿ ತುಂಬ ಒಳ್ಳೆ ಹಣ್ಣಾದರೆ ಬೆಲ್ಲದ ಅವಶ್ಯಕತೆಯೇ ಇರುವುದಿಲ್ಲ. ಸೊ ಈಗ ಇದಕ್ಕೆ ನಾನು ಮಾವಿನಕಾಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದರ ರಸ ಸಮೇತ ಹಾಕಬೇಕು, ಇಲ್ಲದ್ರೆ ಟೇಸ್ಟ್ ಇರುವುದಿಲ್ಲ. ಉಪ್ಪು, ಖಾರ, ಹುಳಿ ಅಂತೇಳಿ ತುಂಬ ಒಳ್ಳೆ ಆಗ್ತದೆ ಗೈಸ್ ಊಟ ಮಾಡಲಿಕ್ಕೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಚಿಕ್ಕ ಕುದಿ ಬರಲಿಕ್ಕೆ ಬಿಡಬೇಕು. ನೋಡಿ, ಈಗ ದಪ್ಪ ಆಯಿತು. ಆಗ ತೆಳ್ಳಗಿತ್ತು, ಇವಾಗ ದಪ್ಪ ಆಗ್ತಾ ಬಂತು. ಯಾಕಂದರೆ ಅದರ ರಸ ಎಲ್ಲ ಹಾಕಿದ್ನಲ್ಲ, ಇನ್ನು ಅದರದ್ದೆಲ್ಲ ಬಿಡುವಾಗ ಕರೆಕ್ಟಾಗಿ ಆಗ್ತದೆ. ಅದರ ನೀರು ಸಮೇತ ಹಾಕಬೇಕು ಗೈಸ್, ತುಂಬ ಒಳ್ಳೆಯದಾಗ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಉಪ್ಪು ಎಷ್ಟು ಬೇಕು ಆಗ ನಾನು ಸ್ವಲ್ಪ ಹಾಕಿದ್ದು, ಹೌದಲ್ವಾ ಅಂತೇಳಿ. ಇವಾಗ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ಬೆಲ್ಲದಲ್ಲಿ ಕೂಡ ಉಪ್ಪು ಉಂಟಲ್ಲ, ಸೊ ಜಾಸ್ತಿ ಹಾಕೋದು ಬೇಡ ಅಂತ. ಹಲಸಿನಕಾಯಿ ನೋಡಿ ಗೈಸ್, ಹಸ್ಬೆಂಡ್ ಕಟ್ ಮಾಡ್ತಾಯಿದ್ರು. ಇಷ್ಟು ಸ್ವಲ್ಪ ಚಿಕ್ಕ ಹಲಸಿನಕಾಯಿ ಇದ್ದದ್ದು, ಅದರಲ್ಲಿ ಇಷ್ಟು ಸಿಕ್ಕಿತು. ಇದನ್ನೀಗ ಫ್ರಿಜ್ಜಲ್ಲಿ ಇಡಬೇಕು, ಮತ್ತೆ ತಿನ್ನಬೇಕು. ಈಗ ತಿಂದರೆ ಅದರ ಟೇಸ್ಟ್ ಸಿಗೋದಿಲ್ಲ ನಮಗೆ. ಇವಾಗ ಆಗಿದೆ ಗೈಸ್ ನೋಡಿ, ಇವಾಗ ಕರೆಕ್ಟ್ ಆಗಿದೆ ನೋಡಿ. ತುಂಬ ಒಳ್ಳೆ ಆಗ್ತದೆ ಈ ರೀತಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ಮಸಾಲೆ ಸ್ವಲ್ಪ ಜಾಸ್ತಿ ಇದ್ದರೆ ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ ಅಂತೇಳಿ, ಸ್ವಲ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಚೆನ್ನಾಗಿ ಲಾಸ್ಟಿಗೆ ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಷ್ಟು ಕುದಿ ಬಂದರೆ ಸಾಕು. ಇದನ್ನು ಇನ್ನು ಆಫ್ ಮಾಡುವ. ಅಮ್ಮನದ್ದು ನೋಡಿ ಗೈಸ್, ಮೆಣಸಿನಕಾಯಿ 4 ಗಿಡ ನೆಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಆಗಿದೆ ನೋಡಿ. ಅಲ್ಲಲ್ಲಲ್ಲಿ ಉಂಟು, ಚಿಕ್ಕ ಚಿಕ್ಕದು, ಇನ್ನು ದೊಡ್ಡದಾಗಬೇಕಷ್ಟೇ. ನೋಡಿ, ಈ ಕಡೆ ಈ ಗಿಡದಲ್ಲಿ ಆಗಿದೆ. ಅದು ನೋಡಲಿಕ್ಕೆ ಮಾತ್ರ ಗೈಸ್ ಗಿಡ ಆ ರೀತಿ ಕಾಣೋದು, ಆದರೆ ಮೆಣಸು ತುಂಬ ಕಡಿಮೆ. ಬಿಸಿಲಿಗೆ ಬಾಡಿ ಹೋಗ್ತದೆ ಗೈಸ್. ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ.